ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್, ಹಾಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಭೂಮಿ ಕಿತ್ತೋಗಿರೋ ಶರ್ಟ್ ಗುಂಡಿನ ಹಚ್ಚಿತ್ತು ಕಿತ್ಕೊಂಡಿರ್ತಾನೆ. ಗುಂಡಿ ಹಾಕೋಕೆ ಅಂತ ಕೂತಿರ್ತಾಳೆ. ಅಲ್ಲ, ಯಾವಾಗಲೂ ಯಾಕೆ ಹಿಂಗೆ ಗುಂಡಿ ಬಿಚ್ಕೊಳ್ತಾ ಇರ್ತೀರ? ಯಾವಾಗಲೂ ಈ ಗುಂಡಿ ಇಲ್ದಂಗೆ ಮಾಡ್ಕೊಳ್ತೀರ ಯಾಕೆ? ಅದಕ್ಕೆ ಹೇಳ್ತಾನೆ ಅಜ್ಜಿತ್ತು, ನನಗೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗಿ ಹುಚ್ಚನಾಗ್ಬಿಟ್ಟಿದ್ದೀನಿ, ಅದಕ್ಕೆ ಕೊಡಿಲಿ ಗುಂಡಿ ಹಾಕೊಡು ಅಂದರೆ ಬಂಡಿ ಮಾತಾಡ್ತಾಳೆ. ಅದಕ್ಕೆ ಭೂಮಿ ನೋಡ್ತಾ ಕೂತಿರ್ತಾಳೆ. ಮನೆಯಲ್ಲಿ ಅಂಜನನ ಮಾತನ್ನ ನಮ್ಮದೇ ಇರಲಿ ಅಂತ ಹೇಳಿ ಅಪ್ಪನ ಜೊತೆ ಹೇಳ್ತಾ ಇದ್ಲಲ್ಲ, ಸೈಕಲ್ ಗ್ಯಾಪಲ್ಲಿ ಮಿಸ್ ಆಯಿತು, ಗೊತ್ತಾಯ್ತಾ? ಅದನ್ನು ತಿಳ್ಕೊ ಮೊದಲು. ಸ್ಪೀಕರ್ ಹೊಡ್ಕೊತಾ ಇರ್ತಾಳೆ, ಕಿವಿ ಹೋಗ್ಬಿಡುತ್ತೆ. ಅಲ್ಲ, ಅಂಜನ ನಿನ್ನಿಂದನೇ ಬಂದಿದ್ದಾಳೆ, ನಿನಗೆ ಗೊತ್ತಾಗ್ಲಿಲ್ವಾ? ಸಾಯಿಬ್ರೆ, ಸತ್ಯವಾಗ್ಲೂ ನನಗೆ ಗೊತ್ತಾಗ್ಲಿಲ್ಲ. ಎಲ್ಲೂ ಗೊತ್ತಾಗುತ್ತೆ? ಕೇರ್ಲೆಸ್, ನಂಬರ್ 1 ಕೇರ್ಲೆಸ್ ಅಂತ ಹೇಳಿ ಅಜಿತ್ ರೇಗಿಸ್ತಾನೆ. ನಮ್ಮ ವಿಚಾರ ಮಾತಾಡು ಅಂತ ಅಂದರೆ ಒಂದೇ ಸಲ ಎಕ್ಸ್ಪ್ರೆಸ್ ಟ್ರೈನ್ ಥರ ಮಾತಾಡ್ಬಿಡ್ತೀಯ. ಅಲ್ಲ ಕಡೆ, ನಿಂದು ಬಾಯ ಬೊಂಬಾಯ? ಭೂಮಿ ಹೇಳ್ತಾಳೆ, ಎಲ್ಲದಕ್ಕೂ ನೀವು ಪದೇ ಪದೇ ಬೈಬೇಡಿ ನನಗೆ. ಯಾಕಂದ್ರೆ ಹೇಗಿದ್ರಿ ನೋಡಿ, ನಿಮ್ಮಿಂದನೇ ಹಾಗೆ ಅಂಜನಂಗೆ ಡೌಟ್ ಬಂದಿತ್ತು. ಅಜಿತ್ ಹೇಳ್ತಾನೆ, ಏನು ಸೀರೆ ಸೊಂಟಕ್ಸಿ ಹಾಕೊಂಡು ಜಗಳಕ್ಕೆ ಬರ್ತಿದ್ಯಲ್ಲ, ಜಗಳಕ್ಕೆ ಕಂಟಿ ಕೂತ್ಕೋ, ಮತ್ತೆ ನನಗೆ ಹೇಳ್ತೀಯ ತಪ್ಪು ಮಾಡಿಬಿಟ್ಟು. ನಿನ್ನಿಂದನೇ ಅಂಜನಂಗೆ ಡೌಟ್ ಬಂದಿತ್ತು. ಇಬ್ರು ಜಗಳ ಶುರು ಮಾಡ್ಕೊಳ್ತಾರೆ, ಇಬ್ರು ಕೋಳಿ ಜಗಳ ಶುರು ಮಾಡ್ಕೊಳ್ತಾರೆ. ನಿಲ್ಲೋದೇ ಇಲ್ಲ ಆ ಕೋಳಿ ಜಗಳ. ಆನಂತರ ಇದ್ದಕ್ಕಿದ್ದಾಗೆ ಜಗಳ ಆಡ್ಕೊಂಡು ಒಲಿತಾ ಇರ್ತಾನೆ. ಸೂಚಿ ತಗ್ಲು ಬಿಡುತ್ತೆ ಕೈಗೆ. ತಗ್ಲಿದ ತಕ್ಷಣ ಭೂಮಿಗೆ ಅದು ಎಲ್ಲಿತ್ತೋ ಓಡ್ ಬಂದಿದ್ದು ಆ ಬೆರಳನ್ನ ಬಾಯಿಗಿಟ್ಕೊಬಿಡ್ತಾಳೆ. ಅದಕ್ಕೆ ಮತ್ತೆ ಭೂಮಿ ಹೇಳ್ತಾಳೆ, ಅಲ್ಲ ಮೊದಲೆಲ್ಲ ಅಷ್ಟು ರೇಗ್ತಾನೆ ಇರಲಿಲ್ಲ, ಈಗ ಯಾಕೆ ಮೈ ಮೇಲೆ ದೆವ್ವ ಬಂದಂಗೆ ಹೇಳ್ತೀರಾ? ಅಜಿತ್ ಕೇಳ್ತಾನೆ, ಟೀ ಪುಡಿ ಏನು ಹಂಗೆಲ್ಲ ಮಾತಾಡ್ತೀಯಲ್ಲ? ಭೂಮಿ ಹೇಳ್ತಾಳೆ, ನೀವು ಹಾಗೇ ಇರಿ. ಆದರೆ ಮನೆಯಲ್ಲಿ ಇತ್ತೀಚೆಗೆ ನಾವಿಬ್ಬರು ಗಂಡ ಹೆಂಡತಿ ಅಲ್ಲ ಅಂತ ಡೌಟ್ ಕಡಿಮೆ ಆಗಿತ್ತು, ಆದರೆ ಈಗ ಮತ್ತೆ ಶುರುವಾಯಿತು. ಹೀಗೆ ಆದರೆ ನಮ್ಮಿಬ್ರು ಕಾಂಟ್ರಾಕ್ಟ್ ಮದುವೆ ಉದ್ದೇಶ ಈ ವರ್ಷ ಅಲ್ಲ, ಈ ಜನ್ಮದಲ್ಲಿ ಅದು ಕಂಪ್ಲೀಟ್ ಆಗೋಲ್ಲ. ಅಜಿತ್ ಹೇಳ್ತಾನೆ, ಮೆಂಟ್ಲು, ಒಳ್ಳೆ ಮಾತಾಡು, ಯಾಕಂಗೆ ಅಪಶಕ್ನ ನುಡಿತೀಯ? ಇಬ್ಬರು ಯೋಚನೆ ಮಾಡ್ತಾರೆ. ಅಜಿತ್ ಹೇಳ್ತಾನೆ, ಮತ್ತೆ ಇದನ್ನು ಸರಿ ಮಾಡೋದಕ್ಕೆ ಏನು ಮಾಡೋದು? ಭೂಮಿ ಹೇಳ್ತಾಳೆ, ಇದ್ದೇ ಇದೆಯಲ್ಲ ನಿಮ್ಮ ಮಾಮೂಲಿ ಓವರ್ ಆ್ಯಕ್ಟಿಂಗು, ಅದನ್ನು ಮತ್ತೆ ಶುರು ಹಚ್ಕೋಬೇಕಷ್ಟೆ. ಅಜಿತ್ ಹೇಳ್ತಾರೆ, ಅಲ್ಲಿಗೆ ಲವರ್ ಬೈ 2 ಶುರು. ಭೂಮಿ ಹೇಳ್ತಾಳೆ, ಇಷ್ಟೆಲ್ಲ ಸ್ವಲ್ಪ ಮಾಡಬೇಕು. ಅಜಿತ್ ಕೇಳ್ತಾನೆ, ಏನು ಅಂಕುರಾಯಿಸ್ತೀಯಲ್ಲ? ಭೂಮಿ ಹೇಳ್ತಾಳೆ, ಏನು ಅಂಕುರಾಯಿಸ್ತೀರಲ್ಲ ನೀವು? ನಾನುವೇ ನಿಮ್ಮನ್ನೇನು ಸುಮ್ಮನೆ ಗುರಾಯಿಸ್ಲಿಲ್ಲ. ಓವರಾಗಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಯೂನಿವರ್ಸಿಟಿ ಥರ ಸ್ವಲ್ಪ ಮಾಡಿ ಅಷ್ಟೆ, ಚಿಕ್ಕದಾಗಿ. ಅಜಿತ್ ಹೇಳ್ತಾನೆ, ಚಿಕ್ಕದಾಗಿ ಅಂದರೆ? ಭೂಮಿ ಹೇಳ್ತಾಳೆ, ಓವರ್ ಆಗಿ ಅಂದರೆ ಈ ಗಂಡ ಹೆಂಡತಿ ತೋರಿಸ್ತಾರಲ್ಲೇ ಕನ್ಸರ್ನ, ಅಷ್ಟೇ. ಅರ್ಥ ಆಯ್ತಾ? ಅಜಿತ್ ಹೇಳ್ತಾನೆ, ಆಗ್ಬೋದು ಅಂತ ಹೇಳ್ತಾನೆ. ಇಬ್ಬರು ಹಾಗೇನೆ ಕಿತ್ತಾಡ್ತಾ ಇರ್ತಾರೆ. ಕಿತ್ತಾಡ್ತಾ ಅದಕ್ಕೆ ಭೂಮಿ ಹೇಳ್ತಾಳೆ, ಅಲ್ಲ ನೀವು ಪದೇ ಪದೇ ಹಂಗೆ ಸಿಗಾಕೊಳ್ತಾನೆ ಇರ್ತೀರಲ್ಲ, ಅದು ಯಾಕೆ ಹಂಗೆ ಮಾಡ್ತೀರಾ? ಅಷ್ಟಲ್ಲಿ ಕೇಕ್ ಬಂದ್ಬಿಡುತ್ತೆ. ಬಂದಿರೋ ಕೇಕನ್ನು ಮನೆಯಲ್ಲಿ ಅಂಜನಾ, ಅಪ್ಪು ನಾನು ತರಿಸಿದ್ದಲ್ಲ ಅಂತೇಳಿ ಅಶ್ವಿನಿನೂ ಬರ್ತಾಳೆ, ಈಸ್ಕೊಳ್ತಾರೆ. ಅಷ್ಟರಲ್ಲಿ ಕೆಳಗೆ ಬರ್ತಾನೆ. ಕೆಳಗೆ ಬರ್ತಾನೆ ಅಜಿತ್ತು. ಬಂದಿದ್ದು ನಾನು ಆರ್ಡ್ರ್ ಮಾಡಿದ್ದು ಅಂತಾನೆ. ಅಜಿತ, ಇಷ್ಟು ದೊಡ್ಡ ಕೇಕ್ ಏನಕ್ಕೋ ಆರ್ಡ್ರ್ ಮಾಡಿದೀಯಾ ಅಂತ ಸಂಗೀತ ಕೇಳ್ತಾರೆ. ಕಳ್ಳ, ಏನೋ ವಿಶೇಷ? ಅಜಿತ್ ಹೇಳ್ತಾನೆ, ಅಮ್ಮ ಏನಮ್ಮ ಪೊಲೀಸ್ಗೂ ನಾಚಿಕೆ ತರಿಸ್ಬಿಡ್ತೀರಮ್ಮ, ಸೈಡ್ ಹೋಗು. ನಾನು ಭೂಮಿನ ಮದುವೆ ಆಗಿ ಯಶಸ್ವಿಯಾಗಿ 3 ತಿಂಗಳಿಗೆ ಕಾಲಿಡ್ತಾ ಇದ್ದೀನಿ. ಹಾಗೆ ಅದನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ನನ್ನ ಮುದ್ದು ಹೆಂಡ್ತಿನ ಕಟ್ ಮಾಡೋಣ, ಕೇಕ್ನ ಬಾ ಅಂದಿದ್ದೀನಿ. ಅಜ್ಜಿ ಹೇಳ್ತಾಳೆ, 60 ವರ್ಷ ತುಂಬಿದ ಮೇಲೆ ಷಷ್ಠಿ ಪೂರ್ತಿ ಮಾಡ್ಕೋತಾರೆ ಜನ, ಇಲ್ಲಿ ಇನ್ನು 3 ತಿಂಗಳು ತುಂಬಿಲ್ಲ, ಆಗಲೇ ಆ್ಯನಿವರ್ಸರಿ ಮಾಡ್ಕೋತಾರಂತೆ. ಏನು ಡೈವೋರ್ಸ್ ತಗೋತಾರೋ ಏನೋ. ಸಂಗೀತ ಹೇಳ್ತಾರೆ, ಪ್ಲೀಸ್ ಅಮ್ಮ ಹೀಗೆಲ್ಲ ಯಾಕಮ್ಮ ಯಾವಾಗಲೂ ನನ್ನ ಮಗನ ಮದುವೆ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯಲ್ಲಮ್ಮ? ನೋಡು, ಅವರು ಈಗಿನ ಕಾಲದ ಹುಡುಗರು, ಮದುವೆ ಆಗಿ 3 ತಿಂಗಳು ಕಂಪ್ಲೀಟ್ ಆಗಿದೆಯಲ್ಲ, ಖುಷಿಗೆ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ, ಇದ್ರಲ್ಲಿ ತಪ್ಪೇನಿದೆಯಮ್ಮ? ಅಷ್ಟರಲ್ಲಿ ಅಂಜು ಇದ್ದವಳು, ಅಪ್ಪು ಇದ್ದವಳು ಹೇಳ್ತಾಳೆ, ಇನ್ನೂ 3 ತಿಂಗಳು ಕಂಪ್ಲೀಟೇ ಆಗಿಲ್ವಲ್ಲಮ್ಮ, ಯಾರಾದರೂ ಸೆಲೆಬ್ರೇಟ್ ಮಾಡ್ಕೊಡ್ತಾರಾ? ಅಜಿತ್ ಹೇಳ್ತಾನೆ,
ನಾವು ಸೆಲೆಬ್ರೇಟ್ ಮಾಡ್ಕೋತೀವಿ. ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರೆ ಯಾರಿಗಾದ್ರು ತೊಂದರೆ ಇದೆಯಾ? ನಿನಗೂ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದಿದ್ರೆ ಅಂಜು ಹೋಗಿ ನೀನು ಗಂಡನ ಮನೆ ಸೆಲೆಬ್ರೇಟ್ ಮಾಡ್ಕೊ. ಅಂಜನ ಹೇಳ್ತಾಳೆ, ನಾನು ಕೇಕ್ ತಿನ್ನೋಕ್ಕೋಸ್ಕರ ನನ್ನ ಗಂಡನ ಮನೆಗೆ ಹೋಗ್ಲಾ? ಶ್ರವಣ್ ಹೇಳ್ತಾರೆ, ಪ್ರಪಂಚದಲ್ಲಿ ಮೂರು ತಿಂಗಳಿಗೆ ಯಾರಯ್ಯ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ? ಅಜಿತ್ ಹೇಳ್ತಾನೆ, ಅಪ್ಪ ಇಲ್ಲಿವರೆಗೂ ತಿಂಗಳು ರೂಮ್ ಒಳಗೆ ಮಾಡ್ಕೊಳ್ತಾ ಇದ್ದು, ಈ ತಿಂಗಳು ಸೆಲೆಬ್ರೇಟ್ ಮಾಡೋದಕ್ಕೆ ಕೇಕ್ ಆರ್ಡ್ರ್ ಮಾಡ್ದು, ಅದೆಲ್ರಿಗೂ ಗೊತ್ತಾಗ್ಬಿಡ್ತು. ಅಬ್ಸರ್ವ್ ಮಾಡೋದ್ರಿಂದ ಅದಕ್ಕೆ ನಾವಿಬ್ಬರೇ ರೂಮಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಸರಿ ಇರೋಲ್ಲ ಅಂತು, ಅದಕ್ಕೆ ಇಲ್ಲಿ ಸೇರ್ ಮಾಡಿಸ್ ಅಷ್ಟೇ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಚಿನ್ನ ರೆಡಿನಾ? ಬಾ ಮತ್ತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕೇಕೆಲ್ಲ ಕಟ್ ಮಾಡ್ಬಿಟ್ಟು ಪರಸ್ಪರ ಒಬ್ರಿಗೊಬ್ರು ತಿನ್ಸ್ಕೊಳ್ತಾರೆ. ತಿನ್ಸ್ಕೊಂಡಾದ್ಮೇಲೆ ರೂಮಿಗೆ ಬರ್ತಾನೆ. ರೂಮಿಗೆ ಬಂದಾಗ ಭೂಮಿ ಅಷ್ಟರಲ್ಲಿ ಕೇಕೆಲ್ಲ ಕಟ್ ಮಾಡಿ ಮತ್ತೆ ತಿಂಡಿ ತಿನ್ನೋಕ್ಕಿಂತ ಹೇಳಿ ಕೂತ್ಕೊಳ್ತಾನೆ. ಅಲ್ಲಿ ಭೂಮಿ ಹೇಳ್ತಾಳೆ, ಇವತ್ತು ನಿಮ್ಗೆ ಇಷ್ಟ ಅಂತೇಳಿ ದೋಸೆ, ಗಟ್ಟಿ ಚಟ್ನಿ, ಉಪ್ಪಿಟ್ಟು, ಕೇಸರಿ ಬಾತು, ಬಟರ್ ಫ್ರೂಟ್ ಜ್ಯೂಸ್ ಎಲ್ಲ ರೆಡಿ ಇದೆ ಕಣ್ರಿ ಅಂತೇಳಿ. ಅಬ್ಬಾ ಪ್ಯಾಕೇಜೇ ಮಾಡ್ಬಿಟ್ಟಿದೀಯಲ್ಲಮ್ಮ. ಅಬ್ಬಾ ಕೇಸರಿ ಬಾತ್ ಅಂತೂ ಅದ್ಭುತ. ಯಾಕೆಂದ್ರೆ ನೀನು ಬರೀ ನನ್ನನ್ನು ಪ್ರೀತಿ ಮಾಡೋದ್ರಲ್ಲಿ, ಟೀ ಕಾಫಿ ಮಾಡೋದ್ರಲ್ಲಿ ಮಾತ್ರ ಫೇಮಸ್ ಅನ್ಕೊಂಡಿದ್ದೆ, ಅಡುಗೆ ಮಾಡಿದ್ರಲ್ಲೂ ಫೇಮಸ್ ಅಲ್ಲಮ್ಮ ನೀನು. ಭೂಮಿ ಹೇಳ್ತಾಳೆ, ನೋಡಿ ನಿಮ್ಗೆ ಇಷ್ಟವಾಗಿರೋ ತಿಂಡಿಗಳನ್ನ ನಾನು ಕಲಿತು ಮಾಡ್ಕೊಡ್ತೀನಿ, ನಿಮ್ಗೆ ಏನೇನು ಇಷ್ಟ ಅಂತ ಹೇಳಿ ಹಾಗಂತ ಹೇಳ್ತಾಳೆ. ಹೇಳ್ತಿದ್ದಾಗೇನೆ ಅಜಿತ್ತು, ಅಬ್ಬಾ ಅದ್ಭುತ ಬಿಡಮ್ಮ, ಹಾಗೆ ನಾಳೆ ನನಗೆ ಹೆಸರುಬೇಳೆ ದೋಸೆ, ಹಲಸಿನ ಪಾಯಸ ಇವೆಲ್ಲ ಮಾಡು. ಆಯ್ತು ರೀ, ಮಾಡ್ತೀನಿ ಇದನ್ನೆಲ್ಲ. ಅಬ್ಬಬ್ಬಾ ಇಷ್ಟೆಲ್ಲ ಅಡ್ಗೆ ಮಾಡಿರೋ ನಿನಗೆ ಗಿಫ್ಟ್ ಕೊಡ್ಬಾರ್ದಾ ಅಂತ ಕೈ ಹಿಡ್ಕೊಂಡು ಮುತ್ತು ಕೊಡ್ತಾನೆ. ಇಲ್ಲಿ ರಮಣ್ಣು, ನನಗೂ ಕೂಡ ಹೆಸರುಬೇಳೆ ದೋಸೆ, ಹಲಸಿನ ಪಾಯಸ ಅಂದ್ರೆ ಬಹಳ ಇಷ್ಟ ಅಂತಾರೆ. ಸಂಗೀತ, ರೀ ಅಲ್ಲ ಸಂಗೀತ, ನೀನ್ ಮಾಡೋದು ಇಷ್ಟ, ನಾನು ಹೇಳಿದ್ದು. ಇಲ್ಲ ಅಜಿತ್ ಇದ್ದವನು ಆಶ್ಚರ್ಯವಾಗಿ ನೋಡ್ತಾನೆ ಅವ್ರ ಕಡೆಗೆ. ಮತ್ತೆ ಸಂಗೀತ ಮಗನ್ಗೆ ಹೇಳ್ತಾಳೆ, ಅಲ್ವಾ ಮಗನೇ, ಇಲ್ಲಿವರೆಗೂ ಇವೆಲ್ಲ ನಾನು ಮಾಡ್ತಾ ಇರ್ಲಿಲ್ವಾ? ಅಮ್ಮ ನೀನ್ ಮಾಡ್ತಾ ಇದ್ದೆ, ಆದ್ರೆ ಹೊಸ್ತ ಕಲ್ತು ನನಗೋಸ್ಕರ ಮಾಡ್ತಾ ಇದ್ದಾಳಲ್ವಮ್ಮ, ಅದಕ್ಕೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀನಿ. ಸಂಗೀತ ಹೇಳ್ತಾರೆ, ಭೂಮಿ ನಿನ್ ಗಂಡನ ಜೊತೆಗೆ ಬೇರೆಯವ್ರ ಕಡೆಗೂ ಗಮನ ಕೊಡಮ್ಮ. ನೋಡಲಿ ಶ್ರವಣ್ಗೆ ಏನ್ ಬೇಕು ಕೇಳು. ಆಯ್ತತ್ತೆ. ಭೂಮಿ, ದೋಸೆ ಇಬ್ರೆ ಇನ್ನೊಂದು ದೋಸೆ ಹಾಕ್ತೀನಿ. ಅವನ್ ಕೈಗೆ ಅಂತಾನೆ ಬೇಡ ಅಂತೇಳಿ ಎದ್ದೇ ಬಿಡ್ತಾನೆ ತಿಂದೆ. ದೊಡ್ಡ ಸಾಹೇಬ್ರೆ ಅಂದ್ರು ಕೂಡ ಅವನು ಎದ್ದೋಗ್ಬಿಡ್ತಾನೆ. ಶ್ರವಣ ಅಂತ ಸಂಗೀತನೂ ಕೂಡ ಕೂಕ್ಕೊಳ್ತಾಳೆ. ಅದಕ್ಕೆ ಹೇಳ್ತಾಳೆ ಭೂಮಿ, ಅತ್ತೆ ಸಾಹೇಬ್ರು ತಿಂಡಿ ಸರಿಯಾಗಿ ತಿಂದಿಲ್ಲ, ಅವರು ಏನು ಮಾಡೋಂಗಿಲ್ಲ. ಅಜ್ಜಿ ಇದ್ದವಳು, ನನಗಂತೂ ಇವತ್ತಿನ ಯಾವ ತಿಂಡಿನೂ ಇಷ್ಟ ಆಗ್ಲಿಲ್ಲ. ಅಜಿತ್ ಹೇಳ್ತಾನೆ, ಚಿನ್ನ ಯಾರಿಗಿಷ್ಟ ಆಗ್ಲಿ ಬಿಡ್ಲಿ, ನನಗಂತೂ ತುಂಬಾನೇ ಇಷ್ಟ ಆಗಿದೆ, ನೀನ್ ಬೇಜಾರು ಮಾಡ್ಕೊಬೇಡ. ಯಾರು ತಿನ್ಲಿ ಬಿಡ್ಲಿ ಅದು ಅವ್ರವ್ರು ಇಷ್ಟ, ಆದ್ರೆ ನೀನ್ ಮಾಡಿರೋ ಟಿಫನ್ ಮಾತ್ರ ಎಕ್ಸಲೆಂಟ್. ಅಬ್ಬಾ ಅಂಜು ಅಂತೂ ಹುರ್ಕೊಂಡ್ ತಿಂಡಿ ತಿಂತಾಳೆ. ಇಲ್ಲಿ ದೇವ್ಯಾನಿಗೂ ಕೂಡ ಹುರ್ದೋಗತ್ತೆ. ಇಬ್ರು ರೂಮಿಗೆ ಬರ್ತಾರೆ. ರೂಮಿಗೆ ಬಂದಾಗ ರೂಮ್ ನಲ್ಲಿ ಭೂಮಿ ಹೇಳ್ತಾಳೆ, ತಿಂಡಿ ತುಂಬಾ ಚೆನ್ನಾಗಿತ್ತಲ್ವಾ? ಏನು ಕಾಂಪ್ಲಿಮೆಂಟ್ಸ್ ಕೊಟ್ರಿ? ನಾನು ಗೊತ್ತಲ್ಲ ಎಕ್ಸ್ಟ್ರಾರ್ಡಿನರಿ ಆಗಿ ನಾನು ಲವ್ ನಾಟಕ ಮಾಡಿದ್ದು. ಇಲ್ಲ ಸಾಹೇಬ್ರೆ, ನಾನಂತೂ ನಿಮ್ಗೋಸ್ಕರನೇ, ನಿಮ್ ಮೇಲೆ ಪ್ರೀತಿಗೋಸ್ಕರನೇ ನಾನು ಕಲ್ತು ಅತ್ತೆ ಹತ್ರ ಕೇಳ್ಕೊಂಡು ಬೆಳಗಿನ ಜಾವನೆ ಎದ್ದು ನಾನು ಮಾಡಿದ್ವಿ ತಿಂಡಿ ಎಲ್ಲ. ನಾನಂತೂ ಇದ್ರಲ್ಲಿ ನಾಟಕ ಆಡಿಲ್ಲ. ಅಜಿತ್ತು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾನೆ. ನೋಡ್ಬಿಟ್ಟು ಆಮೇಲೆ ಕೇಳ್ತಾನೆ, ನೋಡು ನೀನು ಇಲ್ಲಿವರೆಗೂ ನಾಟಕ ಸಾಯಿದ್ರೆ ಗೊತ್ತಿದೆ, ನೀವು ಹೇಳ್ಬೇಡಿ, ಕಾಂಟ್ರಾಕ್ಟ್ ಮದ್ವೆ 9 ತಿಂಗಳಾದ್ಮೇಲೆ ಮುಗಿಯುತ್ತೆ ಅನ್ನೋದು ಕೂಡ ಗೊತ್ತು. ಮತ್ತೆ ಅಜಿತ್ ಹೇಳ್ತಾನೆ, ನೋಡು ನಾನು ಲಾಡ್ಜಿಂದ ನಿನ್ನನ್ನ ಕಾಪಾಡ್ದೆ ಅಂತ ಹೇಳಿ ನೀನು ಈ ತರ ಎಲ್ಲ ಏನೇನನ್ನು ಕಲ್ಪನೆ ಮಾಡ್ಕೋಬೇಡ ನನ್ನ ಮೇಲೆ. ಭೂಮಿ ಹೇಳ್ತಾಳೆ, ನೋಡಿ ಸಾಹೇಬ್ರೆ, ನೀವು ಪ್ರೀತಿ ಮಾಡೋಕ್ ಬಂದ್ರು ಕೂಡ ನಾನ್ ನಿಮ್ಮನ್ನ ಪ್ರೀತಿಸೋಲ್ಲ, ನನಗ್ ಬೇಕು ಇಲ್ಲ ನೀವು. ಅದನ್ನ ನೆನ್ಪಿರ್ಲಿ. ನಾನು 11 ತಿಂಗಳು ಮುಗಿತಾ ಇದ್ದಾಗನೆ ನನ್ನ ಜಾಗಕ್ಕೆ ನಾನು ಹೊರಟೋಗ್ತಾ ಇರ್ತೀನಿ. ಮತ್ತೆ ಹೇಳ್ತಾಳೆ, ನೋಡಿ ಅವತ್ತು ನನಗೆ ಅಂಟಿರುವಂತ ಕಪ್ ಚುಕ್ಕೆನ ಅಳಸಾಕಿದ್ರಿ, ನನಗೆ ತಂದೆ ಸತ್ತಾಗ ಆಸರೆ ಕೊಟ್ರಿ,
ನನಗೆ ಈ ಕಪ್ಚುಕ್ಕಿ ಅಂಟಿದಾಗ ನನ್ನ ಬೆನ್ನಿಗೆ ನಿಂತು ನನ್ನನ್ನು ಕಾಪಾಡಿದ್ರೆ, ಇಷ್ಟೆಲ್ಲ ಸಹಾಯ ಮಾಡಿದವ್ರಿಗೆ ನಾನು ಏನಾದರೂ ಋಣ ತೀರಿಸ್ಬೇಕಲ್ಲ ಅಂತ ಹೇಳಿ ನಾನು ಈ ತರ ನಿಮ್ಗೆ ರುಚಿ ರುಚಿಯಾಗಿರ್ತಕ್ಕಂಥ ತಿಂಡಿಗಳನ್ನ ಕಲ್ತು ನಾನು ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಅಂದಾಗ ಅಜಿತನಿಗೆ ಒಂಥರ ಬಹಳ ಬೇಸರ ಆಗುತ್ತೆ. ನಾನು ಯಾಕೆ ಈ ತರ ಎಲ್ಲ ಭಾವಿಸ್ಕೊಂಡೆ ಇವಳ ಮೇಲೆ ಅಂತ ಹೇಳಿ. ತಕ್ಷಣ ಅವನು ಸಾರಿ ಕೇಳ್ತಾನೆ. ಇಲ್ಲ ಬಿಡು, ಬೇಜಾರು ಮಾಡ್ಕೋಬೇಡ, ಸಾರಿ ಅಂತ ಹೇಳಿ. ಹಾಗಂತಿದ್ದಾಗೇನೆ ಭೂಮಿ, ಆಯ್ತು ಬಿಡಿ ಪರವಾಗಿಲ್ಲ, ಮತ್ತೊಮ್ಮೆ ಕ್ಷಮಿಸು ಭೂಮಿ, ನಾನು ನಿಜವಾದ ವಿಚಾರ ತಿಳ್ಕೊಳ್ದೆ ನಾನು ನಿನ್ನನ್ನು ಬೈದಿದ್ದಕ್ಕೆ. ಭೂಮಿ ಹೇಳ್ತಾಳೆ, ಬಿಡಿ ಸಾಹೇಬ್ರೆ, ಅಭ್ಯಾಸ ಆಗಿದೆ ನಿಮ್ಮ ಹತ್ರ ಬೈಸ್ಕೊಂಡು ನಗ್ತಾನೆ. ನೋಡು, ಮೊದಲನ ಹಾಗೇನೆ ನಾವು ಭಾಳಷ್ಟು ಕೇರ್ಫುಲ್ಲಾಗಿ ನಡ್ಕೋಬೇಕು. ಭೂಮಿ ಹೇಳ್ತಾಳೆ, ಗೊತ್ತು 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 ಗೊತ್ತು, ನೀವು ಖರ್ಚಿ ಬಿಟ್ಟು ಹೋಗ್ತೀರಾ ರೀ ಅಂತ ನಾನು ಬರ್ಬೇಕಷ್ಟೇ ತಾನೇ, ನಡೀರಿ ಬರ್ತೀನಿ, ಓಕೆ. ಅಜಿತ್ ಕೆಳಗಡೆಗೆ ಹೋಗ್ತಾನೆ. ಹೋಗ್ತಿದ್ದಾಗೇನೆ ಸತ್ಯಣ್ಣ ನಿಂತಿರ್ತಾರೆ. ಸತ್ಯಣ್ಣ, ತಿಂಡಿ ಆಯ್ತಾ? ಊನಪ್ಪ, ಭರ್ಜರಿಯಾಗಿ ಹೊಟ್ಟೆ ಪೂರ್ತಿ ತಿಂದೆ. ಆದರೆ ಒಂದು ಬೇಸರ ಏನು ಅಂದರೆ, ಎಲ್ಲ ನಿನಗೆ ಇಷ್ಟವಾಗಿರೋ ತಿಂಡಿ ಮಾಡಿದ್ದಾಳೆ, ಬಾರಿಸಿದ್ದೀನಿ. ಅಷ್ಟರಲ್ಲಿ ಭೂಮಿ ರೀ ಅಂದ್ಕೊಂಡು ಬರ್ತಾಳೆ. ನೋಡಿ ಬಂದು, ಅಬ್ಬಬ್ಬಬ್ಬಬ್ಬ ರೀ ಅಂತ, ಇದು ಪ್ರೀತಿ ಬಂದ್ಲು ನೋಡಿ. ಚಿನ್ನ ಹೇಳಮ್ಮ ರೀ, ಖರ್ಚಿಟ್ಬಿಟ್ಟು ಹೋಗಿದ್ರಿ, ಜೇಬಿಗೆ ನೀನೇ ಇಟ್ಬಿಡಮ್ಮ. ಜೇಬಿಗೆ ಇಡಿಸ್ಕೋತಾನೆ. ಆ ಕಡೆಯಿಂದ ದೇವಿಯಾನಿ ನೋಡ್ತಾ ಇರ್ತಾಳೆ. ಸತ್ಯಣ್ಣ ಮಂತ್ರಮುಗ್ಧರಾಗಿ ನಿಂತ್ಕೊಂಡು ನೋಡ್ತಾರೆ. ಅಷ್ಟರಲ್ಲಿ ಇನ್ನೇನು ಹೊರಡಬೇಕು, ನಾನು ಬರಲಾ? ಈಗಲಾರು ಡೌಟ್ ಪಡೋರು ಅರ್ಥ ಮಾಡ್ಕೊಳ್ಳಿ, ತುಂಬ ಪ್ರೀತಿ ಮಾಡೋ ಗಂಡ ಹೆಂಡತಿ ಮಧ್ಯೆ ಮಾತ್ರ ಈ ಥರ ಬಾಂಧವ್ಯ ಇರೋಕ್ಕೆ ಸಾಧ್ಯ. ಚಿನ್ನ ಹೊರಡೋಣ ಡ್ಯೂಟಿಗೆ. ಅಷ್ಟರಲ್ಲಿ ನೀನು ಹೊರಡಬೇಕು, ಅಷ್ಟರಲ್ಲಿ ಫೋನ್ ಬರುತ್ತೆ ಸದಾನಂದ್ ಅವ್ರದ್ದು. ಏನ್ರಿ ಸದಾನಂದ್ ಅಂದಾಗ ಆ ಕಡೆಯಿಂದ ಸದಾನಂದ್ ಅವರು ಎಲ್ಲ ಡೀಟೇಲಾಗಿ ಹೇಳ್ತಾರೆ. ಅಶ್ವಿನಿನವಳ ಬಗ್ಗೆ ಪತ್ತೆ ಹಾಕ್ಲಿಕ್ಕೆ ಹೇಳಿರ್ತಾನೆ. ಅಶ್ವಿನಿನವಳು ಯಾವುದೇ ನರ್ಸಿಂಗ್ ಹೋಮಲ್ಲೂ ಕೂಡ ಯಾವುದೇ ಪ್ಯಾರಾಮೆಡಿಕಲ್ ಮಾಡಿಲ್ಲ ಅವಳು, ಯಾವುದೇ ಕಾಲೇಜಲ್ಲೂ ಕೂಡ ನರ್ಸಿಂಗ್ ಮಾಡಿಲ್ಲ ಅವಳು. ಹಾಗಾಗಿ ಅವಳ ಬಗ್ಗೆ ಎಲ್ಲ ಮಾಹಿತಿನೂ ಕಲೆ ಹಾಕಿ ಸುಳ್ಳು, ಅವಳು ನರ್ಸಿಂಗ್ ಮಾಡಿರೋದೇ ಸುಳ್ಳು ಅಂತ ಹೇಳಿ ತಿಳ್ಕೊಬಿಡ್ತಾನೆ. ನನಗೆ ಫೋನ್ ಇಟ್ಟು ತಕ್ಷಣ ಸಿಟ್ಟು ಬಂದ್ಬಿಡ್ತದೆ ಅವನಿಗೆ. ಚಿಟಿಕೆ ಹಾಕಿ ಕರೀತಾನೆ. ಹೀಗೆ ಚಿಟಿಕೆ ಹಾಕಿ ಕರಿತಿದ್ದಾಗೇ ಅಶ್ವಿನಿ ಬರ್ತಾಳೆ. ಅಶ್ವಿನಿ ಬಂದು ನಿಂತ್ಕೊಳ್ತಾಳೆ. ಅವನಿಗಂತೂ ಎಗ್ಗ ಸಿಟ್ಟತ್ತೋಗ್ತದೆ. ಎಷ್ಟರ ಮಟ್ಟಿಗೆ ಅಂದರೆ ಹಿಡ್ಕೊಂಡು ಬಾರಿಸ್ಬಿಡೋಣ ಅನ್ನೋ ಅಷ್ಟು ಕೋಪ ಬರುತ್ತೆ ಅವನಿಗೆ. ಆದರೆ ಮಿಸ್ ಅಶ್ವಿನಿ ನಿಂತ್ಕೊಳ್ಳಿ ಅಂದಾಗ ಅದಕ್ಕೆ ಶ್ರವಣ್ ಇದ್ದವನು, ಅವಳ ಹೆಸರು ಅಶ್ವಿನಿ ಅಲ್ಲ, ಅವಳ ಹೆಸರು ಮನಸ್ವಿನಿ ಅನ್ನೋದು ನೆನಪಿರಲಿ ಮಾವ, ಅವಳು ಅಶ್ವಿನಿನೇ ಮನಸ್ವಿನಿ ಅಲ್ಲ ಅನ್ನೋದಕ್ಕೆ ನಾನು ಸಾಬೀತು ಮಾಡ್ತೀನಿ, ನನ್ನ ಹತ್ರ ಇದೆ ಸಾಕ್ಷಿ ಅಂದಾಗ ದೇವಿಯಾನಿಗೆ ಜಂಗಬಲ್ವೇ ಹುಡುಗೋಗ್ತದೆ. ಮನಸ್ವಿನು ನಿಂತ್ಕೊಳ್ತಾಳೆ, ಹಂಗೆ ನಿಂತ್ಕೊಳ್ತಾಳೆ ನೋಡಿಕೊಂಡು. ಅಜಿತ್ ಕೇಳ್ತಾನೆ, ಎಲ್ಲಿ ನೀವು ಮೆಡಿಕಲ್? ಅಲ್ಲಮ್ಮ, ಮೊದಲು ನೀವು ನಮ್ಮನೆಗೆ ಎಂಟ್ರಿ ಕೊಟ್ಟಿತ್ತು ಇಲ್ಲಿಗೆ ನರ್ಸ್ ಅಂತ ತಾನೇ, ಹೌದಲ್ವಾ? ಎಲ್ಲಿ ನೀವು ಮಾಡಿದ್ದು ನರ್ಸಿಂಗ್ ಕೋರ್ಸು? ಅವಳು ಹೇಳ್ತಾಳೆ, ಕರ್ನಾಟಕ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಅಂತ ಹೇಳಿ. ಹಾಗಂದಾಗ ಹೌದಾ, ಸರಿ, ಆಗಿದ್ರೆ ಅಲ್ಲಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ವಾ ನರ್ಸಿಂಗ್ದು, ಆ ಸರ್ಟಿಫಿಕೇಟ್ ಹೇಗೂ ಗಂಟು ಮೂಟೆ ಕಟ್ಕೊಂಡಿದ್ದೀನಿ ನೀನು ನಮ್ಮ ಮನೆಗೆ ಹೆಜ್ಜೆ ಇಟ್ಟಿದ್ದು, ಆ ಗಂಟು ಮೂಟೆಯಲ್ಲಿದ್ದರೆ ತಗೋಬೋಗ್ತೀಯಮ್ಮ ಅಂದಾಗ ಕಕ್ಕಾಬೆಕ್ಕಿಯಾಗಿ ದೇವಿಯಾನಿ ಕಡೆ ನೋಡ್ತಾಳೆ. ದೇವಿಯಾನಿ ಕಡೆ ನೋಡಿದಾಗ ಅಜಿತ್ ಕೇಳ್ತಾನೆ, ಯಾಕೆ ಅತ್ತೆ ಕಡೆ ನೋಡ್ತಾ ಇದ್ದಿಲ್ಲ, ಇಬ್ಬರು ಏನಾದರೂ ಶಾಮೀಲಾಗಿದ್ದೀರಾ ಒಬ್ರಿಗೊಬ್ರು? ಹಾಗಂತಿದ್ದಾಗೇ ದೇವಿಯಾನಿಗೆ ಕತೆ ಮುಗಿದೋಯ್ತು, ಮಾರಿ ಹಬ್ಬ ಕಾದಿದೆ ಅನ್ನೋದು ಅರ್ಥ ಆಗೋಯ್ತು ಸರಿ ಅಶ್ವಿನಿಗೂ ಅವಳಿಗೂ. ಅಜಿತ್ ಹೇಳ್ತಾನೆ, ತರ್ತೀಯೋ ಇಲ್ವಮ್ಮ? ಬೇಡ ಬಿಡು, ಗೂಗಲಲ್ಲಿ ನಂಬರ್ ಸರ್ಚ್ ಮಾಡ್ತೀನಿ, ಅದರಲ್ಲೇ ನಾನೇ ಕೇಳ್ಕೊಳ್ತೀನಿ. ತಗೋ ಮಾತಾಡು ಅಂತಿದ್ದಂಗೆ ಇಷ್ಟೊಂದು ಎದುರ್ಕೋತಾ ಇದೆಯಲ್ಲ, ನಾನೇ ಮಾಡಿ ಕೇಳ್ತೀನಿ ಬಿಡು. ಆದರೂ ಬಿಡೋದಿಲ್ಲ ಅಜಿತ್ತು. ಮತ್ತೆ ಮುಂದುವರಿಸ್ತಾನೆ. ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು, ಹಲೋ ಮೇಡಮ್, ಏನಿಲ್ಲ, ನಿಮ್ಮ ಕಾಲೇಜ್ನಲ್ಲಿ ಅಶ್ವಿನಿ ಅಂತ ಯಾರಾದರೂ ಸ್ಟೂಡೆಂಟು ಅಡ್ಮಿಷನ್ ಆಗಿದ್ದಾರೆ ಮೇಡಮ್, ಹೋದ ವರ್ಷ ಮುಗಿಸ್ಬಂದ್ರೆ ನರ್ಸಿಂಗು? ಅವರು ಹೇಳ್ತಾರೆ, ಇಲ್ಲ ಸರ್, ಯಾರೂ ಇಲ್ವಲ್ಲ ನಮ್ಮ ಕಾಲೇಜ್ನಲ್ಲಿ ಅಂಥವರು, ಯಾರೂ ಬಂದಿಲ್ಲ. ಏಕೆಂದರೆ ಇಲ್ಲಿ ಅಶ್ವಿನಿ ಸರ್ಟಿಫಿಕೇಟ್ ಕಳೆದೋಗಿದೆ ಅಂತೇಳಿ ಸುಳ್ಳು ಹೇಳ್ತಾಳೆ. ಒಂದೇ ಒಂದು ಮಾತು ಅಲ್ಲಿಂದ ಬಂದರೂ ಸಾಕು, ನಾನು ಸುಮ್ಮನಾಗ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಅದರಂತೆ ಅವಳು ಮಾಡಿದ್ರು ಕೂಡ ಮಾಡೋದಿಲ್ಲ, ತಾನೇ ಮಾಡಿ ಕೇಳಿದಾಗ ಆ ಕಡೆಯಿಂದ ಕಾಲೇಜ್ ಕಡೆಯಿಂದ, ಇಲ್ಲ ಸರ್, ಯಾರು ಅಂಥವ್ರು ಆ ಹೆಸರಿನವ್ರು ಅಡ್ಮಿಷನ್ ಆಗಿಲ್ಲ ನಮ್ಮ ಕಾಲೇಜಲ್ಲಿ, ಇಲ್ಲೂ ಇಲ್ಲ, ಯಾರು ಸರ್ಟಿಫಿಕೇಟು ತಗೊಂಡೋಗಿರೋರು ಕೂಡ ಇಲ್ಲ ಹೋದ ವರ್ಷನೂ ಕೂಡ ಅಂತ ಹೇಳ್ತಾರೆ. ಹೇಳ್ತಿದ್ದಾಗೇ ಮುಗೀತು ಕತೆ.
ಅಜಿತ್ ಹೇಳ್ತಾನೆ, ಇವಳು ನಾಟಕ ಆಡ್ಲಿಕ್ಕೆ ಬಂದಿರುವಂಥ ಅಶ್ವಿನಿನೇ, ಮನಸ್ವಿನಿ ಅಲ್ಲ. ನಿನ್ನ ಮಗಳು ಮನಸ್ವಿನಿ ಅಲ್ಲ. ಸುಮ್ಮನೆ ನೀವು ನಂಬಿದ್ರಿ ಅಷ್ಟೆ. ಈಗಲಾದರೂ ಅರ್ಥ ಆಯ್ತಾ ಇವಳು ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಹೇಳಿ ಹೇಳ್ತಾನೆ. ಆದರೂ ಕೂಡ ಇಲ್ಲಿ ಶ್ರವಣ್ ಹೇಳ್ತಾನೆ, ಕಂದ ನಾನು ಯಾರು ನಂಬಿದ್ರು ನಾನು ನಿನ್ನನ್ನು ನಂಬ್ತೀನಿ ಅಂತ ಹೇಳ್ತಾನೆ. ಆದರೆ ಅಜಿತ್ ಅಂತೂ ಬಿಡೋದಿಲ್ಲ, ಆ ಜಾಲಕ್ಕೆ ಕೈ ಹಾಕ್ಬಿಟ್ಟಿದ್ದಾನೆ. ಅಂತೂ ಈಗ ಇವಳ ರಹಸ್ಯನ ಬಯಲು ಮಾಡಕ್ಕೆ ಹೊರಟಿದ್ದಾನಲ್ಲ, ಬಯಲು ಮಾಡಾಯಿತು. ದೇವ್ಯಾನಿ ಅಶ್ವಿನಿ ಕತೆ ಇಬ್ಬರು ಕತೆನೂ ಕೂಡ ಮುಕ್ತಾಯ ಅನ್ನೋದನ್ನು ಈ ಒಂದು ಸಂಚಿಕೆಯ ಮುಖೇನ ನಾವು ಕುತೂಹಲಕಾರಿಯಾದಂಥ ಈ ಒಂದು ಸಂಚಿಕೆಯನ್ನು ನಾವು ಕಾಣ್ತಾ ಇದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್, ಹಾಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.